ಆಮೇಲೆ ಕೊನೆಯಲ್ಲಿ ಅವ್ರಿಗೂ ಎಲ್ಲೋ ಒಂದು ಕಡೆ ಇದರಲ್ಲಿ ಆಸೆ ಇತ್ತು, ಒಂದು ಫಿಲಮ್ ಇಂಡಸ್ಟ್ರಿಗೆ ಇಂಥವ್ರ ಮಗ ಅಂತ ಒಬ್ರು ಇರಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದು ಆಗಲಿಲ್ಲ. ಅವ್ರನ್ನ ಮನೇಲಿ ನೋಡ್ತಿದ್ದೆ ಅಪರೂಪ. ನಾವು ಎರಡು ಕಡೆ ಕೆಲಸ ಅದೆಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡು ಬರ್ತೆಲ್ಲ ಇದು ಮಾಡ್ತಾರೆ. ಬಟ್ ಆಲ್ ಆಫ್ ಸಡನ್ ಹೆಲ್ತ್ ಅಪ್ಸೆಟ್ ಆದಮೇಲೆ ಮನೆಯಲ್ಲೇ ಕೂರೋರು ಒಂಥರ ಅವ್ರನ್ನ ನೋಡೋಕ್ಕೆ ಒಂಥರ ಹಿಂಸೆ ಆಗೋದು ನಮಗೇನೋ ಒಂಥರ. ಅಷ್ಟು ದುಡ್ಡಲ್ಲಿ ನಾವು ಇದು ಒಂದು ಸೈಟ್ ತೊಗೊಂಡು, ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಈ ಸೈಟ್ನ ತೊಗೊಂಡು ಮನೆ ಕಟ್ಟಿ ನಾವು ಇದು ಮಾಡಿದ್ವಲ್ಲ, ಅದಕ್ಕೆ ನಮಗೆ ಈ ಮನೆ ಅದು ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತು ಅವಾಗ. ನಮ್ಮ ಮಾವ ತೀರ್ಕೊಂಡ್ಮೇಲೆ, ನಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ಮನೆ ಹಿಂಗೆಲ್ಲ ನೋಡ್ದೇ ಮಾಡಿದ್ರೆ ಬಿಟ್ಟೋಗ್ಬಿಟ್ರಪ್ಪ, ಇದು ಹಿಂಗಾಗ್ಬಿಡ್ತು ಅಂತ ಯಾರನ್ನು ತಿರ್ಗಿ ನೋಡೋದು ಚಿಕ್ಕಣ್ಣವ್ರ ಮನೆ ಅನ್ಬೇಕಲ್ವ. ಉಳಿಸ್ಕೊಂಡಿದ್ದಾರೆ ಆ ಅಮ್ಮ ಇವತ್ತು ನಮ್ಮ ಮನೇನ ಅಂತ ಅನ್ನೋ ಒಂದು ಇರಬೇಕು. ಯಾಕೆಂದರೆ ಈಗ 3 ಜನ ಗಂಡ್ಮಕ್ಳು ಸ್ವಲ್ಪ ಹೋಗ್ಬಿಟ್ರು, ಅವರೆಲ್ಲರೂ ಹೊರಟೋದ್ರು. ಇವತ್ತು ನಾನು ಇರೋದ್ರಿಂದ ಈ ಮನೆ ಒಂದು ಇದು ಇದೆಯಲ್ವ, ಚಿಕ್ಕಣ್ಣವ್ರ ಮನೆ ಅಂತ ಹೆಸರೈತೆ ಅಲ್ವಾ, ಉಳಿಸ್ಕೋಬೇಕು. ಜನಗಳಿಗೆ ಚಿಕ್ಕಣ್ಣವರು ಅಂದರೆ ಈ ಊರಿಗೆ ಹೆಬ್ಬಾಳದಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತು.